ಸುಂದರವಾಗಿ ಶೋಭಿಸ್ತಾ ಇದೆಯಲ್ಲ ಈ ಬೃಂದಾವನ. ಆ ಆನೆಕಟ್ಟಿನ ಜಲಭಾಗದಲ್ಲಿ ನಿರ್ಮಿಸಿರುವ ಭಾವಚಿತ್ರಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಜೀವಂತ ಪ್ರಾಣಿಗಳನ್ನ ನೋಡಿದಷ್ಟು ಸಂತೋಷವಾಗ್ತಾ ಇದೆ. ಆ ಜಲಕ್ರಿಯೆ ಕೃಷ್ಣನ್ ನೋಡಿ ನಾನು ಮೈಮಾರ್ತೇನೆ. ಮಂದಾರವೇ ಸಭಾಂಗಣದಲ್ಲಿ ಸುಂದರವಾಗಿ ನರ್ತಿಸುವ ಈ ನರ್ತಕಿ ಯಾರಿರಬಹುದು? ಆ ಚಂದ್ರನ ಹಿಂಬಾಲಿಸಿದ ಚಕೋರಿಯೋ ಅಥವಾ ದೇವೇಂದ್ರನ ಸಭಾಂಗಣದ ರಂಬೆಯೋ? ಆಹಾ, ಅಂಬುಜಮುಖಿಯಂತೆ ಹೊಳೆಯುವ ಕಣ್ಣುಗಳಿಗೆ ಮಂಜಾಗಿ ಹೋದವು ನನ್ನ ಕಣ್ಣುಗಳು. ಅಕ್ಷರಸ ಬರೆಯಲು ಸಾಲದೆ ಬಳಕು ಇವಳ ಸೊಂಟ. ಕಂಠದ ಜೊತೆ ನಂಟಿರುವ ಇವನ ಮೂಗಸ್ತನ ಕೆತ್ತಿಸದ ಚಿತ್ರಕಾರ. ಆ ಕಲೆಗಾರ ಯಾರಿರಬಹುದು? ಏನೇ ಆಗಲಿ ಈ ಸುಂದರಿಯ ಸವಿರುಚಿಯ ಸವಿಯಲೇಬೇಕು. ಹಲೋ ಹಲೋ, ಹೂ ಆರ್ ಯು? ನಾನಾ ಈ ಊರಿನ ಗರ್ಭ ಶ್ರೀಮಂತ ವಜ್ರಗೌಡನ ಮಗಳು. ನನ್ನ ಹೆಸರು ಕಾವೇರಿ ಅಂತ. ಅರ್ಥವಾಯಿತು ಅರ್ಥವಾಯಿತು. ಅಷ್ಟೇ ಅಲ್ಲ, ಅನೇಕ ವರ್ಷಗಳಿಂದ ಸಂಸದ ಶಾಸಕನಾಗಿ ಹಲವಾರು ಮಂತ್ರಿ ಸ್ಥಾನ ಪಡೆದು ಸಿಎಂ ಕುರ್ಚಿಗಾಗಿ ಕಾಯ್ತಾ ಇರುವ ದಿಟ್ಟ ರಾಜಕಾರಣಿ ಮಗಳು ನಾನು. ಯಾಕೆ? ಯಾಕಂತೂ ಅಲ್ಲ, ಸಂತೋಷಕ್ಕೆ ಬಂದು ಕೇಳಿದೆ. ಯಾಕೆಂದರೆ ತಿದ್ದಿ ತಿಡಿ ಮಾಡಿದ ನಿನ್ನ ಕುಡಿ ಹುಬ್ಬಿನ ಮಧ್ಯದಲ್ಲಿ ಮೊದ್ದಾಗಿ ಮಿನಗುವ ಕಂಗಳಲ್ಲಿ ಎದ್ದು ಕಾಣುವ ಒಂದೊಂದು ಅಂಗಾಂಗ ನೋಡಿದರೆ ನನ್ನ ಬುದ್ಧಿ ಭ್ರಮೆಯಾಗಿ ಹೋಗಿದೆ. ನಿನ್ನ ಮುಂದೆ ಆ ವಿಶ್ವ ಸುಂದರಿ ಸಹ ಏನೂ ಅಲ್ಲ. ತುಂಬಾ ಥ್ಯಾಂಕ್ಸ್. ಹೊಗಳಿಗೆ ಸಾಕು, ತಾವಿನ್ನ ಹೋಗ್ಬಹುದು. ದೇಶ ವಿದೇಶಗಳನ್ನೆಲ್ಲ ಸುತ್ತಿ ಕೋಶ ಓದಿ ವಿಶೇಷ ಎಂಜಿನಿಯರ್ ಎನಿಸಿಕೊಂಡ ವೀರ ಪರಾಕ್ರಮಿ ವಿಕ್ರಮ ಅಂತ ಅರ್ಥಾತ್
ನಿನ್ನ ತಂದೆ ಹಲವಾರು ಫ್ಯಾಕ್ಟರಿಗಳ ಮ್ಯಾನೇಜಿಂಗ್ ಡೈರೆಕ್ಟರ್. ಅರ್ಥವಾಯ್ತು. ನೀವು ನಮ್ಮ ಫ್ಯಾಕ್ಟರಿ MD ಆಗಿದ್ದಕ್ಕೆ, ವರ್ಣ ತೀರ್ಥವಾಗಿ ನನ್ನನ್ನು ಹೊಗಳಿದ್ದಕ್ಕೆ ತಮಗೆ ಮತ್ತೊಮ್ಮೆ ಥ್ಯಾಂಕ್ಸ್. ತಾವಿನ ಹೋಗ್ಬೋದು. ಹೊರಟು ಹೋಗಲು ಬಂದಿಲ್ಲ ಕಾವೇರಿ, ಹೊರಟು ಹೋಗಲು ಬಂದಿಲ್ಲ. ಕೃಷ್ಣಯ್ಯ ಮಡಿಲಲ್ಲಿ ಘಟಪ್ರಭೆ ಒಂದಾಗಿ ಸಂಗಮವಾದಂತೆ ಕಾವೇರಿ ಎಂಬ ನಿನ್ನಲ್ಲಿನ ಒಂದಾಗಿ ಪ್ರೇಮ ಲೀಲಾ ಜಾಲವಾಡಲು ಬಂದಿರುವೆ. ವಿಕ್ರಮ್, ಮಾತಿಗೆ ಮಾತು ಬೇಸಿ ಸಮಯ ಕಾದಂತಲ್ಲ, ನಿನ್ನ ಮಾತಿನ ಅರ್ಥ ಅತಿ ಆಗ್ತಾ ಇದೆ. ಮರ್ಯಾದೆಯಿಂದ ನಿನ್ನ ಕಾಲಿಗೆ ಬುದ್ಧಿಯನ್ನು ಹೇಳಿದ್ರೆ ನನ್ನ ಚಮತ್ಕಾರ ಏನು ಅಂತ ತೋರಿಸ್ಬೇಕಾಗುತ್ತೆ. ಎಚ್ಚರ. ಕಾವೇರಿ, ವರ್ಷ ಪೂರ್ತಿ 18 ತುಂಬಿದರು ಇನ್ನು ಕೊರಳಿಗೆ ತಾಳಿ ಇಲ್ಲದೆ ಕಂಗಾಲಾಗಿ ತಿರುಗುವ ನೀನು ನನಗೆ ಚಮತ್ಕಾರದ ಹಾದಿಯೇ. ನನ್ನ ಕೈಯಿಂದಲೇ ಬೀದಿ ಪಾಲಾಗುವುದು ನಿನ್ನ ಹೆಣ. ನಿನಗಾಗಿಯೇ ಬಯಸಿ ಬಂದ ಈ ವಧು ಚಂದ್ರನಿಗೆ ವ್ಯತ್ಯೆ ಪಡೆಯದೆ ಮರೆಯಬಹುದು ಈ ವಿಕ್ರಮನ ಆಶ್ರಯದಲ್ಲಿ. ನಿನ್ನಂತ ಸಾವಿರಾರು ನ್ಯಾಯಗಳಿಗೆ ಆಶ್ರಯ ನೀಡಿ ಆಶ್ರಯದಾತ ಎನಿಸಿಕೊಂಡಿರುವ ನಮ್ಮ ತಂದೆಯ ಸ್ಥಿರತಂದ ಮುಂದೆ ನಿನ್ನ ಮಹಡಿ ಮಂಟಪ ಶೂನ್ಯ ಕಣೋ. ಹಸಿವೆ ಆಗಿದೆ ಎಂದು ಚಿನ್ನದ ಅಂಗಡಿಯಲ್ಲಿ ಹೋಗಿ ಮೃಷ್ಟಾನ್ನ ಕೇಳಿದರೆ ಹೊಟ್ಟೆ ತುಂಬಲಾರದು ಕಾವೇರಿ, ಹೊಟ್ಟೆ ತುಂಬಲಾರದು. ವ್ಯರ್ಥ ವೇಚನೆ ಮಾಡದೆ ನಿಮ್ಮ ವಧು ನಾನೆಂದು ಈ ವಧು ಚಂದ್ರನಿಗೆ ಒಲಿದು ಬಂದರೆ ನಿನ್ನ ಕೊರಳಲ್ಲಿ ಮಿಂಚುವುದು ಈ ಮುತ್ತಿನ ಮಾಂಗಲ್ಯ. ವಿಕ್ರಮ್, ಮಾಂಗಲ್ಯ ತೋರಿಸಿ ಮಂಗನಾಗಿ ನಿನ್ನ ಅಂಗಾಂಗವನ್ನ ಸುಟ್ಕೋಬೇಡ ನನ್ನ ಕೈಯಲ್ಲಿ. ದೆಟ್ಟ ಯಮರಾಜನನ್ನ ಮೆಟ್ಟಿ ನಿಂತ ಈ ವಿಕ್ರಮನಿಗೆ ಈ ನಿನ್ನ ಪ್ರಾಣದ ಭೀತಿಯೇ ಇಲ್ಲ. ಸುಮ್ಮನೆ ನೀ ನನ್ನ ಮಾತಿಗೊಲಿದು ಬಂದರೆ ಸರಿ, ಇಲ್ಲದಿದ್ದರೆ ಅಂದು ದ್ರೌಪದಿಯ ವಸ್ತ್ರಾಭರಣ ಇಂದು ನಡೆಯಬೇಕಾಯಿತು ಎತ್ತರ. ಅಂದು ನಡೆದ ಪಗಡೆ ಆಟ ಇಂದು ನಡೆದಿಲ್ಲ, ಅಂದಿನಂತೆ ಇಂದು ನಡೆಯಲು ಸಾಧ್ಯವಿಲ್ಲ. ಹಾಗೇನಾದ್ರೂ ನಿನ್ನಂತವನು ಈ ಹೆಣ್ಣಿನ ಕೈ ಮೈ ಮುಟ್ಟಲು ಬಯಸಿದ್ದೇ ಆದ್ರೆ ನಿನಗೆ ಮೆಟ್ಟಿನ ಕಲೆ ಮೂಡಿಸಿ ಒಂದು ಲಾಕಪ್ ಹಾಕಿಸ್ತೀನಿ. ಬಲ ಹುಷಾರ್. ಪೊಲೀಸ್ ಸ್ಟೇಷನ್. ಕಾವೇರಿ, ದಿನನಿತ್ಯ ಕೊಲೆ ಸುಲಿಗೆ ಹೆಣ್ಣಿನ ಮಾನ ಅಪಹರಣ ಎಲ್ಲೂ ಕಾಕಿ ಎದುರಿಗೆ ನಡೆದರೂ ಕೂಡ ಕಣ್ಮುಚ್ಚಿ ಕುಳಿತಿರುವ ಈ ನಿನ್ನ ಕಾಕಿ ನನ್ನೇನು ಮಾಡಲಾರದು ಕಾವೇರಿ. ಅಪ್ಪಿ ತಪ್ಪಿ ಏನಾದ್ರೂ ಅರೆಸ್ಟ್ ಮಾಡಿದ್ದೇ ಕರೆ ಆದ್ರೆ ಕ್ಷಣಾರ್ಧದಲ್ಲೇ ಕೋಟಿನ ಕಟ್ಟೆ ಹತ್ತಿ ನ್ಯಾಯಾಧೀಶನ ಕೋಟಿನಲ್ಲಿ ನೋಟಿನ ಕಟ್ಟೆನೆ ಎಸೆದು ಹೊರಬರುವ ಈ ಕ್ಷಣ ಕಾಲದಲ್ಲಿ ನಿನ್ನ ಕಾನೂನು ನನಗೆ ತೃಣ ಸಮಾನ. ಮೂರು ಬಿಟ್ಟಿರುವ ನಿನ್ನಂತ ನರಾದಮರಿಗೆ ಒತ್ತು ಬುದ್ಧಿ ಕಲಿಸಲು ಬಂದೇ ಬರ್ತಾರೆ ಈ ಸಮಾಜದ ವೀರ ಗರ್ತಿಯರು. ಸಮಾಜ ಇದೊಂದು ವೀರ ಗರತಿಯರ ಸಮಾಜ. ಆಹಾ, ನಂಬಬೇಕಾದ ವಿಷಯ. ಕಾವೇರಿ, ಈ ಸುಳ್ಳರ ಸಮಾಜದಲ್ಲಿ ಎಂತೆಂತ ಗರತಿಯರಿದ್ದಾರೆ ಗೊತ್ತೇ? ಗಂಡನೇ ದೇವರೆಂದು ಡಾಂಬಿಕ ಭಕ್ತಿ ತೋರಿಸಿ ಆಡಂಬರ ತೋರಿಸಿದ ಬಂಡನ ಜೊತೆ ಕೈ ಹಿಡಿದ ಬಂಡ ರಂಡೇರಸಿಲ್ಲ ಈ ನಿನ್ನ ಹೊಲಸು ಸಮಾಜದಲ್ಲಿ.
ಪತಿ ಸೇವೆ ಮಾಡದ ಸತಿ 108 ವ್ರತ ಮಾಡಿದರೇನು ಎಂಬ ಫಲ ಹಿತ ಬೋಧನೆ ಗೊತ್ತಿದ್ದರೂ ಕೂಡ ಪತಿ ಭಕ್ತಳಂತೆ ನಟಿಸಿ ವಿಟ್ಟ ಪುರುಷನೊಂದಿಗೆ ಸಂಘ ಬೆಳೆಸಿದ ಬಿಡಾಡಿಗಳಷ್ಟಿಲ್ಲ ಈ ನಿನ್ನ ಹೊಲಸು ಸಮಾಜದಲ್ಲೇ. ಸತಿಯೇ ಸದ್ಗುಣವತಿ ಎಂದು ನಂಬಿದ ಗಂಡನಿಗೆ ಅನೇಕ ಮಕ್ಕಳನ್ನು ಹೆತ್ತು ತನ್ನ ಚಟಕ್ಕೋಸ್ಕರ ಓಡಿಯೋದ ಆಧಾರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಅಂದಾಗ ಎಲ್ಲಿಂದ ಬಂದು ಓದಿದ್ದಾರೆ ಕಾವೇರಿ ನಿನ್ನ ಗರತಿಯರು? ಹೆಣ್ಣೆ ಜಗದ ಕಣ್ಣು ಎಂದು ಪೂಜಿಸುವ ಈ ಕಾಲದಲ್ಲಿ ಗರತಿಯರಿಗೆ ಈ ರೀತಿ ಹೀಯಾಸಿ ಮಾತನಾಡ್ತೀಯಲ್ಲೋ, ನಿನ್ನ ರಕ್ತ ಜಾರತನದ ರಕ್ತ. ಜಾರತನದ ರಕ್ತವೆಂದು ಜಾಲಾಡಿಸುವ ಎಣ್ಣೆ ಬೋರ್ಗರೆಯ ನಾಗರಾವಿನಂತೆಗೆ ಎಳೆ ಹಚ್ಚಿ ನಿನ್ನ ಕಚ್ಚದೆ ಬಿಡಲಾರೆ ಬಾ. ಕಚ್ಚೆ ತೀರವೆಂದು ಕೆಚ್ಚದೆ ಮುಂದೆ ಮಾಡಿ ಬಂದ್ರೆ ಹರಕು ಮಚ್ಚೆಯಿಂದ ನಾನು ಮಾತನಾಡ್ತದೆ ಬಿಡಲಾರೆ. ಕಾವೇರಿ, ರೊಚ್ಚಿನಿಂದ ಹೊಯ್ದಾಡುವ ನನ್ನ ಕ್ರೋಧಾಗ್ನಿಯ ಜ್ವಾಲೆಯಲ್ಲಿ ನಿನ್ನ ಕಿಚ್ಚಿನಿಂದ ಕೊಚ್ಚಿ ತಿನ್ನದೇ ಬಿಡಲೇ ಬಾರೆಲೆ. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿದ ಕೋತಿ, ಕೈ ಬಿಡಲೇ ಆ ಹುಡುಗಿಯನ್ನು. ನನ್ನ ಪ್ರೇಮ ಚದುರಂಗಾಟದಲ್ಲಿ ಧಾವಿಸಿ ಬಂದ ನೀನ್ಯಾಮನಲೇ. ನಿತ್ಯ ಸಮಾಜದಲ್ಲಿ ನಿಮ್ಮಿಂದಾಗುತ್ತಿರುವ ಅನ್ಯಾಯಕ್ಕೆ ಹೆಗಲು ಕೊಟ್ಟು ಮುಗಿಲೆತ್ತಿರುವ ಭ್ರಷ್ಟಾಚಾರ ವಿರುದ್ಧ ಕಿಡಿಕಾರಿ ಧರ್ಮ ಸಾಮ್ರಾಜ್ಯ ಸ್ಥಾಪಿಸಬೇಕೆಂಬ ಹಠ ತೊಟ್ಟ ಪರಮ ಸತ್ಯ ಪರಮ ಸತ್ಯ ಲೇ ಸತ್ಯ, ನಿನ್ನಂತ ಎಷ್ಟೋ ಕುನ್ನಿಗಳು ನನ್ನ ಸಾಹಸ ಸುಳಿಯಲ್ಲಿ ಸತ್ತು ಹೋಗಿರುವಾಗ ನಿನ್ನ ಪ್ರಾಣದ ಭೀತಿ ನನಗಿಲ್ಲ. ಮರ್ಯಾದೆಯಿಂದ ನೀನಿವಳನ್ನ ಇಲ್ಲಿ ಕೈ ಬಿಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಗತಿ ಅದೋ ಗತಿ ಆದಿತ್ತು ಮಗನ ಎಚ್ಚರ. ನಿನ್ನ ಎಚ್ಚರಿಕೆ ಮಾತಿಗೆ ಹೆದರಿ ಇವಳನ್ನು ಕೈ ಬಿಟ್ಟು ನನ್ನದೇ ಕೆಚ್ಚದೆ ಬಿಚ್ಚಿಸಿಕೊಳ್ಳುವಂತ ನಾಮರ್ಥ ನಾನಲ್ಲ. ಒಮ್ಮೆ ಕರಕಂಕನ ಕಟ್ಟಿ ರಣರಂಗಕ್ಕೆ ವಿಳಿದೇಳಿ ಕೊಟ್ಟು ಧುಮುಕಿದರೆ ನಿನ್ನಂತ ಸಾವಿರಾರು ಕುಣ್ಣಿಗಳ ರಕ್ತ ಒಂದೇ ಕ್ಷಣದಲ್ಲಿ ಚೀಪಿ ಉಗಿತೀನಿ. ಆ ತಾಕತ್ತಿನ ಗಂಡದೆ ನಿನ್ನಲ್ಲಿದ್ದರೆ, ನೀ ಗಂಡಸೇ ಆಗಿದ್ದರೆ ಮುಟ್ಟ ಬರಲೇ ಇವಳನ್ನು ಇನ್ನೊಮ್ಮೆ. ಲೇ ಸತ್ಯ, ಈ ಶಕ್ತಿಯನ್ನು ತೋರಿಸುವ ಮೊದಲು ನೀನು ನಿನ್ನ ಹೆತ್ತ ತಾಯಿಯ ಕೊಲೆಯಾದಾಗ ಎಲ್ಲಿ ಅಡಗಿತ್ತು ಮಗನೇ ನಿನ್ನ ಈ ಶೌರ್ಯ? ವಿಕ್ರಮ್, ವಿಕ್ರಮ್, ಆವೇಶದ ಅವಘಡದಲ್ಲಿ ನೀ ಬಿಡದೆ ಮಾತನಾಡಿದರೆ ನಿನ್ನ ಆಡಿದ ನ್ಯಾಲಿಗೆಯನ್ನು ಕತ್ತರಿಸಬೇಕಾಯಿತು. ಮಲಗಿರುವ ಸರ್ಪನ್ನು ಬೆಡದೆಬ್ಬಿಸಿ ಅದರ ಮೃತ್ಯುವನ್ನು ಬರಮಾಡಿಕೊಂಡೆ ಮಗನೇ. ಆ ನನ್ನ ಮಲತಾಯಿ ಪ್ರಾಣಕ್ಕೆ ಕಾರಣನಾದ ಪಾಮಾರಿಗ ನಾನೆಂದು ಗೊತ್ತಾದರೆ ಬರೇ 10 ಸೆಕೆಂಡಿನಲ್ಲಿ ಆ ಶಿಖಂಡಿಯನ್ನು ಸೀಳಿ ಬಿಸಿ ರಕ್ತವನ್ನು ಕುಡಿದು ಬಿಡ್ತೀನಿ. ವಿಕ್ರಮ್, ಈ ಆವೇಶದ ಅವಘಡದಲ್ಲಿ ಬಿಡದೆ ನೀ ಇಲ್ಲೇ ನಿಂತರೆ ಮೊದಲು ಕೆಡುವೆ ನಿನ್ನ ದೇಹವನ್ನು. ದಾಹ ತೀರಿಸುವ ನನ್ನ ಮೋಹಕ್ಕೆ ಪಾಶಿಸಿದು ಈ ಕುಸುಮವನ್ನು ಮುಂದೊಮ್ಮೆ ನಾ ಅನುಭವಿಸದೇ ಬಿಡಲಾರೆ ಮಗನೇ. ಸತ್ಯ, ಇದು ನನ್ನ ಚಾಲೆಂಜ್. ಬರ್ತೇನೆ.
ಕೊಳ್ಳಿ ಹೃದಯ ಬೇಕಾ ಹೃದಯ ಬೇಕಾ ನಿನ್ನ ಚಾಲೆಂಜ್ಗೆ ನನ್ನ ರೇಂಜ್ ಎಂದು ಕಡಿಮೆ ಆಗಲ್ಲ ಮಿಸ್ಟರ್. ನೆನಪಿರಲಿ. ಏನ್ರಿ ಕಾವೇರಿ ಮೇಡಮ್, ಶ್ರೀಮಂತರ ಮಗಳಂತ ದುರಂಕಾರದಿಂದ ತಿರುಗಿದರೆ ಇದು ಹೀಗೆ ಅಂತ ಗೊತ್ತಾಯ್ತಲ್ಲ ನಿಮ್ಗೆ. ನಡೆರೆ ನಡೆರೆ ಮನೆಗೆ. ನಿಲ್ಲಿ ಸತ್ಯವಂತ, ನೀವೆಂಥವ್ರು ಅಂತ ನನ್ಗೆ ಇವತ್ತು ಗೊತ್ತಾಯ್ತು ನೋಡಿ. ಆ ಬೇಟೆಗಾರನ ಬಲಿಯಿಂದ ನನ್ನ ಮಾನ, ನನ್ನ ಪ್ರಾಣ ಉಳಿಸಿದ ಧೀರ ನೀವು. ಅಂದು ನಮ್ಮ ಮನೆಯಲ್ಲಿ ಮಾತನಾಡೋ ಮಾತಿಗೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇರಲಿ, ಒಂಟಿಯಾದ ನೀವು ಮನೆಗೆ ನಡ್ರಿ, ನಾನು ಬರ್ತೀನಿ. ನಿಲ್ಲಿ ಸತ್ಯ ನೋಡಿ, ಅಂದು ನನ್ನಲ್ಲಿದ್ದ ದುರಂಕಾರ ದೂರಾಗಿ ನಾನು ನಿಮಗೆ ಮೊರೆ ಹೊಕ್ಕಿದ್ದೇನೆ. ನಿಮ್ಮ ಶೌರ್ಯ ಧೈರ್ಯ ನೋಡಿ ನಾನು ತುಂಬಾ ಮೆಚ್ಚಿಕೊಂಡಿದ್ದೀನಿ. ನನ್ನ ಧೈರ್ಯ ಮೆಚ್ಚುಗಿಂತ ಮುಂಚಿತವಾಗಿ ನಿನ್ನ ಚಿಕ್ಕಮ್ಮಳ ಸ್ಥಿತಿ ಅರ್ಥ ಮಾಡಿಕೊಂಡು ನಿನ್ನ ತಾಯಿಯ ಕೊಲೆ ಯಾರಿಂದ ಆಯ್ತಂತ ಯೋಚನೆ ಮಾಡು. ಅಷ್ಟೇ ಅಲ್ಲ, ನಮ್ಮ ತಂದೆ ಬಗ್ಗೆ ಕೂಡ ನಾನು ಚೆನ್ನಾಗಿ ಸ್ಟಡಿ ಮಾಡ್ತೀನಿ. ಆದ್ರೆ ನೀವು ಮಾತ್ರ ನನ್ನನ್ನು ಸತಿ ಅಂತ ಸ್ವೀಕಾರ ಮಾಡಬೇಕು ಅಂತ ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ. ಎದ್ದೇಳು ಕಾವೇರಿ, ಎದ್ದೇಳುದು. ಈ ಮಾತನ್ನು ತೆಗೆದು ಹಾಕು. ಯಾಕಂದರೆ ನನ್ನ ಹುಟ್ಟ ಕುಲವೈರಿಯಾದ ನಿನ್ನ ತಂದೆಯಿಂದ ನಿನಗೆ ತೊಂದರೆ ಆಗಬಹುದು. ಅಷ್ಟೇ ಅಲ್ಲ, ಹಣದ ಒಡೆತೆಯಾದ ನೀನು ಈ ಬಡವನ ಜೊತೆಯಾಗಲಾರೆ. ನೋಡಿ, ಎಂತ ತೊಂದರೆ ಬಂದರೂ ನಾನು ನಿಮ್ಮ ಚರಣದಾಸಿಯಾಗಿ ಸಾಯುವೆ. ಬಾ ಸತ್ಯ, ನಿನಗಾಗಿ ನಾನು ಮನಸೋತು ಹೋಗಿದ್ದೇನೆ. ಹೂವು ಎಷ್ಟೇ ಎತ್ತರದಿಂದ ಉಪ್ಪರಿಗೆ ಮೇಲೆ ಹೋಗಿ ಅರಳಿ ಪರಿಮಳ ಬೀರಿದ್ರು ಅಲ್ಲಿಗೆ ಹಾರಿ ಸೌಗಂಧ ಹೀರುವ ಶಕ್ತಿ ದುಂಬಿಲೆಡಗಿದೆ. ನಾನೆಷ್ಟೇ ಹಣದಿಂದ ಒಡೆದೇ ಇದ್ರು ನಾನು ನಿಮ್ಮ ಸತಿ ತಾನೆ. ಸತ್ಯವಾಗಲು ನಿತ್ಯ ಬೆಳಗುವ ಸೂರ್ಯಚಂದ್ರ ಮೇಲಾನೆ ಸತ್ಯ. ಐ ಲವ್ ಯು. ಬಾ ಕಾವೇರಿ, ಈ ಶುಭ ಸಂಜೆಯಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡು ಬಾ.
ನಾನೇ ನಿಮ್ ಕಣ್ ಮುಚ್ಚಿದವಳು ಅಲ್ರಿ. ಊರು ಮುಂದಿನ ಹೊಲಕ್ಕೆ ಊಟ ತೆಗೆದುಕೊಂಡು ಬಾ ಅಂತ ಹೇಳಿ ನೀವು ಬೇರೆ ಹೊಲಕ್ಕೆ ಹೋಗಿ ನನ್ನನ್ನು ತಿರುಗಾಡ್ಸಿದ್ರಲ್ಲ, ಯಾಕೆ? ಅದೊಂದು ದೊಡ್ಡ ಕತೆ. ಊರಿನ ಮುಂದೆ ಹೊಲದಲ್ಲಿ ಅತಿಯಾದ ಮಳೆ ಆದ ಕಾರಣ ಊರಿನ ಮುಂದಿನ ಹೊಲದಲ್ಲಿ ಕೊಚ್ಚವಾದ ಒಡ್ಡನ್ನು ಹಾಕಬೇಕಂತ ಹೋಗಿದ್ದೆ. ಅದನ್ನು ಗೌಡ್ರ ಹೊಲದ ಕಡೆ ಇದ್ದ ಜಾಲಿ ಮರ ಬಿತ್ತಲಿಕ್ಕೆ ತೊಂದರೆ ಆಗಿತ್ತು, ಅದನ್ನು ಕಡಿದೆ ಬಂದೈತೆ ನಿರ್ಮಲ. ಒಳ್ಳೆ ಕೆಲಸ ಮಾಡಿದ್ರೆ ಬಿಡಿ. ಇಷ್ಟು ಹೊತ್ತಾದ್ರೂ ನಿಮಗೆ ಊಟದ ಪರಿವೇ ಇಲ್ವಲ್ಲ. ಬನ್ನಿ, ಹೊಟ್ಟೆ ತುಂಬ ಊಟ ಮಾಡುವಿರಂತೆ. ನಿರ್ಮಲ, ಹೃದಯ ಎಂಬ ನಿರ್ಮಲ ಬಂಗಾರದಂತ ಮಡದಿ ನನ್ನ ಬಳಿ ಇರುವಾಗ ನನಗೆ ಹಸಿವಿನ ಚಿಂತೆ. ಬಾರೆ ನನ್ನ ಅರ್ಧಾಂಗಿನಿ. ಮುಟ್ಬೇಡಿ, ಅಲ್ಲೇ ನಿಂತ್ಕೊಳ್ಳಿ. ನಂಗೆ ತುಂಬ ನಾಚಿಕೆ ಆಗುತ್ತೆ. ಯಾಕೆ? ಹೋಗಿಪ್ಪ, ಅದನ್ನ ಹೇಗೆ ಹೇಳಬೇಕು? ನಂಗೆ ಹೇಳೋದಕ್ಕೆ ಅಂದರೆ ಮತ್ತೆ ಮತ್ತೆ ನಾನೀಗ 3 ತಿಂಗಳು ಗರ್ಭಿಣಿ. ಹೌದಾ ನಿರ್ಮಲ? ನಿರ್ಮಲ ಮದುವೆಯಾಗಿ 24 ವರ್ಷ ಗತಿಸಿದರು. 2 ಪಟ್ಟು ಮುಗಿದ ನಂತರ ನಾನು ತಂದೆಯಾಗುತ್ತಿದ್ದೇನೆ. ನನ್ನ ಆನಂದಕ್ಕೆ ಪಾರವೇ ಇಲ್ಲ ಆಗಿದೆ. ಸತಿ ಸದ್ಗುಣವತಿ ಆದ ನನ್ನ ವಂಶ ಬೆಳಗೋ ಜ್ಯೋತಿ ಬೆಳದಿಂಗಳ ಬಾಲೆ. ಈ ಸಂತೋಷದ ಮಧ್ಯದಲ್ಲಿ ಒಂದು ಹಾಡನ್ನಾದರೂ ಹಾಡು ಬಾರೆ ನನ್ನ ಅರ್ಧಾಂಗಿನಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ.
ನಿಲ್ಲು ಗುಣವಂತ ನಿಲ್ಲು. ಓಹೋ, ಯಾರವರು? ನಮ್ಮೂರಿನ ಧನಿಗಳು. ದರ್ಬಾರ್ ಸಮೇತ ಬಂದಿದ್ದೀರಲ್ಲ, ಏನ್ ಸಮಾಚಾರ? ಬನ್ನಿ, ಕುಳಿತುಕೊಳ್ಳಿ. ಕುಳಿತು ನಿನ್ನ ಜೊತೆ ನೆಂಟಸ್ತಿಗೆ ಬೆಳೆಸಲು ಬಂದಿಲ್ಲ ನಾವು. ಹಾಗಾದರೆ ಬಂದ ಕಾರಣ? ನನ್ನ ಹೊಲದ ಬದಿಗಿರುವ 10 ಬೇವಿನ ಮರಗಿಡಗಳನ್ನು ಕಡಿದು ಹಾಕಿದೆ ಅಂತೆ. ಅದನ್ನ ಯಾರನ್ನ ಕೇಳಿ ಕಡಿದು ಹಾಕಿದೆಯೋ ವಿವೇಕಿ? ನನ್ನ ಹೊಲದೊಳಗಿನ ಇರುವ ನಾ ಜಾಲಿ ಮರ ಕಡಿದ್ರೆ ಯಾವನೇಕೆ ಕೇಳಬೇಕು ಗೌಡ್ರಿ? ಯಾವನೇಕೆ ಕೇಳಬೇಕು? ನಿನ್ನ ಹೊಲದ ಒಳಗಿನ ಗಿಡ ಅಂತ ಹೇಳಲಿಕ್ಕೆ ನಿನ್ನ ಹತ್ರ ಏನಿದೆಯೋ ಆಧಾರ? ಇನ್ನು ಅಂತ ಹೇಳಕ್ಕೆ ನಿನ್ನಲ್ಲಿ ಇದೆ ಏನಿದೆ ಆಧಾರ? ಗುಣವಂತ, ಈ ಕನ್ನಡ ನಾಡಿನ ಕಣ್ಮನೆಯಾಗಿ, ಈ ನಾಡಿನ ದೊರೆಯಾಗಿ ಗರ್ವದಿಂದ ಮೆರೆಯುತ್ತಿರೋ ನನಗೆ ಆಧಾರ ಕೇಳ್ತೀಯ ಮಗನೇ? ನಾನು ಮನಸ್ಸು ಮಾಡಿದರೆ ನಿನ್ನ ಜೀವ ಸಮೇತ ಉಳಿಸುವುದಿಲ್ಲ. ಹುಟ್ಟಿದವ ಸಾಯಲೇಬೇಕು ನಿಯಮದಲ್ಲಿ. ಸತ್ಯಕ್ಕಾಗಿಯೋ ಸಾಯುವ ಭೀತಿ ನನಗಿಲ್ಲ. ತಪ್ಪ ಮಾಡದೇ ಇರುವಾಗ ನನಗೆ ಊರಿನ ಕಣ್ಮನಿಯಾದರೇನು, ಊರಿನ ದೊರೆಯಾದರೇನು? ಲೇ ಬಡವ, ದೀಪ ಹಾರುವ ಮುನ್ನ ಪ್ರಕಾಶ ಬೀರಿ ಹಾರಿದಂತೆ ಸಾಯಲ ಸುದ್ದನಾದ ನೀನು ಸಿಕ್ಕಂತೆ ಚೀರಾಡಬೇಡ ನನ್ನ ಮುಂದೆ. ಇಡೀ ಸರ್ಕಾರವೇ ನನಗೆ ಸಲಾಂ ಹೊಡೆದು ನಡೆಯುವಾಗ ಯಕೋಚಿತೊಬ್ಬ ನರಿ ಕುರಿಯಾದ ನೀನು ನನಗೆ ಯಾವ ಲೆಕ್ಕ? ಬೆಂಕಿ ಅಪ್ಪನೇ ಆಗಲಿ ಗೌಡ್ರೆ. ಸಾಯಲು ಸಿದ್ಧನಾದ ಇವನಿಗೆ ತೋರಿಸು ನಿನ್ನ ಕತ್ತಿಯ ಕರಾಮತ್ತು. ಒಂದೇ ಏಟಿಗೆ ಸಾಯುವ ಇವನನ್ನು ಈ ಕತ್ತಿ ಯಾಕೆ ಬೇಕು ಗೌಡ್ರೆ? ಬರೀ ಮುಷ್ಟಿಯಲ್ಲೇ ಹಿಚ್ಚಿಕಿ ಸಾಯಿಸಿ ಬಿಡ್ತೀನಿ. ಬಿಡಿ ದನಿಕರೆ, ನೋಡಿ, ನನ್ನ ಗಂಡ ಏನೋ ತಪ್ಪು ಮಾಡಿರಬಹುದು, ಆದ್ರೆ ಅವನು ತಪ್ಪು ಮಾಡಿದಾನೆ ಅಂತ ತಿಳ್ಕೊಂಡು ನೀವು ಅದೇ ದಾರಿಗೆ ಬಂದ್ರೆ ಅವರಿಗೆ ನಿಮ್ಗೆ ವ್ಯತ್ಯಾಸ ಏನು ಉಳಿಯುತ್ತೆ ದನಿಕರೆ? ನೋಡಿ, ತಾವು ದೊಡ್ಡ ಮನಸ್ಸು ಮಾಡಿ ನನಗೆ ಪದ್ಯ ಭಿಕ್ಷೆ ಕೊಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ಳುತ್ತೇನೆ. ನಿತ್ಯ ಕಣ್ಣೀರ ಕಡಲನ್ನೇ ಕಡಲಾಗಿ ಹರಿಸುವ ಈ ಬೆಂಕಿಯಪ್ಪನಿಗೆ ಕರುಣೆ ಎನ್ನುವ ಶಬ್ದವೇ ಗೊತ್ತಿಲ್ಲ. ನಿತ್ಯ 10 ಜನರನ್ನು ಬರೀ ಮುಷ್ಟಿಯಿಂದಲೇ ಮುಗಿಸುವ ಈ ಬೆಂಕಿಯಪ್ಪನಿಗೆ ಬರೀ ಕಟುಕತನವೇ ಉಂಟು. ಲೇ 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 ಬಲಗೈ ಬಂಟ, ಬರೇ ಮುಷ್ಟಿ ಅಂತ ಆದ್ರ ಮುಂದಿದ್ದ ಕಷ್ಟಕ್ಕ ಖಂಡಿತ ಲೇ ತಿಪ್ಪ, ಗುರುವೇ ಶಂಭುಲಿಂಗ. ನಿನ್ನ ಯಾವ ಲಿಂಗದ ಮಧ್ಯೆಯೂ ನನಗೆ ಜಗತ್ ಸರ್ವಂ ಬೇಕಾಗಿಲ್ಲ. ನನಗೆ ಬೇಕು ಇವನು ಸರ್ವವಂಶದ ರಕ್ತ. ಈತನ ರಕ್ತಕ್ಕಾಗಿದೆ ಕಾಯ್ತರಿಸಿಕೊಳ್ತಿದೆ ಈ ನನ್ನ ಗಂಡು ದೇಹ. ಈ ಗಂಡು ದೇಹಕ್ಕೆ ಬೇಕು ಇವನ ಗಂಡೆದೆ. ಗುಣವಂತ, ಬೇಡಿ ಗೌಡ್ರೆ, ನೋಡಿ, ನಿಮಗೆ ಬೇಕಾದ್ರೆ ಕೈ ಮುಗಿದು ಬೇಡ್ಕೊಳ್ಳುತ್ತೇನೆ. ಇದು ಒಂದು ಸಲ ನನ್ನ ಪತಿಯ ಪ್ರಾಣ ಭಿಕ್ಷೆಯನ್ನು ನೀಡಿ ಅಂತ. ನನ್ನ ಗಂಡನಿಗೆ ಮಾತ್ರ ಏನು ಮಾಡಬೇಡಿ. ಬೇಕಾದ್ರೆ ನಿಮ್ಮ ಕಾಲಿಗೆ ಹಾಗಾದರೆ ಇವನೆಲ್ಲ ಅನ್ನ ತಮ್ಮಂದಿರು ನನ್ನ ತಂಟೆಗೆ ಬರದ ಹಾಗೆ ನೀನ್ ನೋಡ್ಕೊಳ್ತೀಯ? ನನ್ನ ಆತ್ಮ ಸಾಕ್ಷಿಯಾಗಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ಯಾವತ್ತೂ ನಿಮ್ಮ ತಂಟೆಗೆ ಬರದ ಹಾಗೆ ನೋಡ್ಕೊಳ್ತೀನಿ ಅಂತ. ಎಸ್, ಬನ್ನಿ. ಹಾಗಾದ್ರೆ ಬನ್ನಿ, ಮುಂದೆ ಹೋಗೋಣ.
ನಿರ್ಮಲ, ಏನಿನ್ನ ನಿನ್ನ ಮಾತಿನ ಅರ್ಥ? ಏನ್ರಿ, ಬಡದಾಟ ಮಾಡೋದ್ರಿಂದ ನಮ್ಮ ಮನೆತನಕ್ಕೆ ನಮಗಾಗೋ ಲಾಭವಾದ್ರೂ ಏನ್ರಿ? ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು. ಹಾಗಂತ ಹೀನ ಚಿತ್ರಹಿಂಸೆಯಿಂದ ಸಾಯುವಂತ ಕರ್ಮ ನಾವೇನ್ರಿ ಮಾಡಿದ್ದೇವೆ? ಬಿಟ್ಬಿಡ್ರಿ ಹೋಗ್ಲಿ. ದೊಡ್ಡವರ ಸಹವಾಸ ನಮಗೆ ಯಾಕೆ ಬೇಕು? ನೋಡಿ, ಶ್ರೀಧರ್ ಅದ್ಯಾವುದೋ ಇಂಟರ್ವ್ಯೂಗೆ ಹಣ ಕಟ್ಟಬೇಕು ಅಂತ ಹೇಳ್ತಾ ಇದ್ನಲ್ಲ, ಹಣದ ವ್ಯವಸ್ಥೆ ಏನ್ ಮಾಡಿದ್ರಿ? ಏನಾಯ್ತು ಆ ವಿಚಾರ? ನಡೀರಿ ಹೋಗೋಣ. ನಿರ್ಮಲ, ಹಣ ಕಳಿಸ್ಬೇಕಂತ ಎಷ್ಟೋ 4 ದಿನದ ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಆದರೂ ಸಾಧ್ಯವಾಗುತ್ತಿಲ್ಲ ನಿರ್ಮಲ. ಸಾಧ್ಯ ಮಾಡ್ತೀನಿ ಸುಳ್ಳ ಹೇಳುತ್ತಿಲ್ಲ ಅಣ್ಣ. ನನ್ನ ಎಂಟ್ರಿ ಹಾಳಾಗಿ ಹೋಯಿತು. ಬಾತಮ್ಮ ಬಾ, ನನ್ನನ್ನು ಕ್ಷಮಿಸು. ಈ ಪಾಪಿಯನ್ನು ಎಷ್ಟೋ ಹಣದ ವ್ಯವಸ್ಥೆ ಮಾಡಿದರು, 4 ದಿನದ ಕೇಳಿದವ್ರ ಹತ್ರ ಕೇಳಿದೆ, ಆದರೂ ಸಾಧ್ಯವಾಗಲಿಲ್ಲ ತಮ್ಮ, ನನ್ನನ್ನು ಕ್ಷಮಿಸು. ಕೋಪ ಬಂದಿಲ್ಲಣ್ಣ, ಮನಸ್ಸಿಗೆ ತಾಪವಾಗಿದೆ. ಕ್ಷಮಿಸು ತಮ್ಮ, ಕ್ಷಮಿಸು ನನ್ನನ್ನು ಕ್ಷಮಿಸು ತಮ್ಮ. ಹಣ ಕೊಡ್ತೀನಿ ಅಂತ ಸುಳ್ಳನೆ ಹೇಳುತ್ತಿಲ್ಲಣ್ಣ. ನನ್ನ ನೌಕರಿ ಹಾಳಾಗಿ ಹೋಯಿತು. ಮೈದುನ, ದಯವಿಟ್ಟು ತಪ್ಪಾಗಿ ಬಳಸ್ಕೋಬೇಡಪ್ಪ. ನೀನು ಯಾವತ್ತೂ ಕಾಗದ ಹಾಕಿದ್ಯೋ ಅವತ್ತೇ ನಿನಗೆ ಹಣ ಕಳಿಸ್ಬೇಕು ಅಂತ ಸಾಕಷ್ಟು ಸಲ ಪ್ರಯತ್ನ ಪಡ್ತಾನೆ ಇದ್ದೀವಿ. ಆದ್ರೆ ಮೇಲಿನ ಮೇಲೆ ಅಡೆತಡೆ ಉಂಟಾಗಿ ನಿನ್ಗೆ ಹಣ ಕಟ್ಟೋಕೆ ಆಗ್ತಾ ಇಲ್ಲ. ಹೋಗ್ಲಿ ಬಿಡಪ್ಪ, ಈಗ ತಾನೇ ಬಂದಿದೀಯಾ, ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡುವಂತೆ ಬಾ. ಅಪ್ಪ ಅಮ್ಮ ಇದ್ರೆ ನನಗೆ ಇಂಥ ಪರಿಸ್ಥಿತಿ ಬರ್ತಿರ್ತಿರ್ಲಿಲ್ಲ. ನನಗೆ ನೌಕರಿನೂ ಬೇಡ, ಶಾಲೆನೂ ಬೇಡ. ಹಾಗೆ ಮಾತನಾಡಬೇಡಪ್ಪ. ಗಾಯದ ಮೇಲೆ ಬರೆಯದಂತೆ ನನಗೆ ಹಾಗೆ ಮಾತನಾಡಬೇಡಪ್ಪ. ಶ್ರೀ ಮಾರುತೇಶ್ವರನ ಸಾಕ್ಷಿಯಾಗಿ ಹೇಳುತ್ತೇನೆ, ನಿನ್ನನ್ನು ಓದಿಸ್ಬೇಕನ್ನೋ ಛಲ ನನ್ನಲ್ಲಿ ಇದೆ. ನೀನೊಬ್ಬ ದೊಡ್ಡ ಸಾಹೇಬನಾಗಬೇಕಂತೆ, ನೀನೊಬ್ಬ ದೊಡ್ಡ ಡಾಕ್ಟರ್ನಾಗಬೇಕನ್ನೋದು ನನ್ನ ಆಸೆ ತಮ್ಮ, ನನ್ನ ಆಸೆ. ಈ ಮಾತೆಂದು ಸುಳ್ಳೆನೆಂದು ನಂಬಬೇಡಪ್ಪ. ಈ 2 ತೊಲೆದ ಉಂಗರವನ್ನು ತಗೊಂಡು ನಿನ್ನ ಕೆಲಸ ಮಾಡ್ಕೋತಮ್ಮ. ನಿನ್ನ ತಮ್ಮ ತಿಳಿದ ತಪ್ಪು ಮಾಡಿದರೆ ಕಾಲಿಗೆ ಬೀಳುವುದೇ. ನಾನು ಹೊಲದಲ್ಲಿ ಕೆಲಸ ಮಾಡುತ್ತೇನೆ, ನನಗೆ ನೌಕರಿ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆ ತಮ್ಮ, ಅವಶ್ಯಕತೆ ಇದೆ. ಬಲಿಷ್ಠವಾದ ಈ ಭಾರತ ರಾಷ್ಟ್ರದಲ್ಲಿ ಮುಗಿಲೆದ್ದಿರೋ ಭ್ರಷ್ಟಾಚಾರ ಮತ್ತು ಲಂಚ ಸಾಮ್ರಾಜ್ಯದ ಕಡೆ ಕೊಂಚ ತಿರುಗಿ ನೋಡಿದರೆ ಅವರನ್ನೆಲ್ಲ ಇಂಚಿಂಚಾಗಿ ಕತ್ತರಿಸಿ ಹಾಕಬೇಕೆನಿಸುತ್ತಿದೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ದಿನನಿತ್ಯ ನಡೆಯುವ ಕೊಲೆ, ಸುಳಿಗೆ, ಕಳ್ಳ ವ್ಯಾಪಾರಗಳನ್ನೆಲ್ಲ ನೋಡಿ ನಮ್ಮಂತ ವಯಸ್ಕರಿಗೆ ನಾಚಿಕೆ ಬಂದಂತಾಗುತ್ತಿದೆ. ಅದನ್ನೆಲ್ಲ ಬಗ್ಗು ಬಡಿದು ದಿಗ್ವಿಜಯನಾಗಿ ಮರೆಯುವ ವಜ್ರೇಗೌಡನಿಗೆ ಹುಲಿಯಾಗಿ ಅಧಿಕಾರ ನಸ್ತನಾಗುತ್ತಮ್ಮ. ತೆಗೆದುಕೊಳ್ಳಪ್ಪ ಈ 50,000 ರೂಪಾಯಿಯನ್ನ. ಅಣ್ಣ, ಎಲ್ಲಿಂದ? ಅದನ್ನೆಲ್ಲ ಕೇಳಬಾರದು ತಮ್ಮ. ಅತ್ತಿಗೆ, ತಮ್ಮನ ಸುಟ್ಕೇಸಲ್ಲಿ? ಅಲ್ಲಪ್ಪ, ಈಗ ತಾನೇ ಬಂದಿದ್ದಾನೆ, ಹಾಗೆ ಬರಿಗೆಯಿಂದ ಹೋಗೋದಂದ್ರೆ? ಈಗೇನಾಗಿದೆ, ಹಾಗೆ ಹೋಗಪ್ಪ. ಮುಂದೆ ಇಂಟ್ರಿ ಪಾಸ್ ಆಗಿ ಈ ಅಣ್ಣ ಅತ್ತಿಗೆ ಮನೆ ಕೀರ್ತಿಗೆ ತಗೊಂಬಾರಪ್ಪ. ಆಯ್ತಣ್ಣ, ಈ ಮನೆ ಕೀರ್ತಿಯನ್ನು ತರುತ್ತೇನೆ. ಅವರನ್ನು ಈ ಹೃದಯದಲ್ಲಿ ಇಟ್ಟಿದ್ದಾನೆ. ನೀವು ಸಂತೋಷದಲ್ಲಿ ಒಂದು ಹಾಡನ್ನು ಹಾಡ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗ ನಿಂದು ಕಷ್ಟ ಸುಖವ ನೋವು ನಲಿವ ಎಲ್ಲ ದೇವನ ಕರುಣೆಯೋ.
ಕಾರ್ಯವನ್ನು ಕಂಡು ಬಣ್ಣೂರಿನ ನನ್ನ ಸಹೋದರಾದಂಥ ಶ್ರೀ ಬಸವೇಶ್ವರ ನಾಟ್ಯ ಸಂಘದವರು ಅಲ್ಲಿಂದ ಇಲ್ಲಿವರೆಗೂ ಬಂದು 701 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ತುಂಬಾನೇ ಆಭಾರಿಯಾಗಿದ್ದೇನೆ. ಬನ್ನಿ ಊಟ ಮಾಡಿ ನಡೀರಿ, ಹೊಲಕ್ಕೆ ಹೋಗೋಣ. ನೀವು ಸ್ವಲ್ಪ ಹಾಕಿ ನಿಮ್ಮ ಅಣ್ಣಗ ಜಾಸ್ತಿ ಹಾಕ್ತೀನಿ ಊಟ ಮಾಡಿ ನಡೀರಿ.